ಏನಿವತ್ತು ಹೋಮ್ ಗಾರ್ಡ್ಸ್ ರೈಸಿಂಗ್ ಡೇ ಅಂತ ಏನು ಮಾಡ್ತಾ ಇದ್ದೀರಾ, ಆಮೇಲೆ ಇದರಲ್ಲಿ ಹೇಳಬೇಕು ಅಂದರೆ ಗೃಹರಕ್ಷಕ ದಳ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಮ್ಮ ಪೊಲೀಸ್ ಇಲಾಖೆಗೆ ಕೆಲಸ ಮಾಡ್ತಾ ಇದ್ದೀರಾ. ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 2.5 ವರ್ಷ ಆಗಿದೆ ಕಲಬುರಗಿ ಜಿಲ್ಲೆಗೆ ಬಂದು. ಮೊದಲನೇದಾಗಿ ಕಲಬುರಗಿ ನಗರದಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ 2.5 ಇಯರ್ಸಲ್ಲಿ ಎಷ್ಟೋ ಬಂದೋಬಸ್ತು, ಎಲೆಕ್ಷನ್ಸು ಮಾಡಿದ್ವಿ, ಜಯಂತಿ ಬಂದೋಬಸ್ತು ಮಾಡಿದ್ವಿ, ರೆಗ್ಯುಲರ್ ಪ್ರೊಟೆಸ್ಟ್ ಪ್ರತಿಭಟನೆ ಬಂದೋಬಸ್ತು ಎಲ್ಲ ಮಾಡಿದ್ವಿ. ನಮಗೆ ಎಲ್ಲ ಸಮಯದಲ್ಲೂ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್, ಒಂದು ಆಕ್ಸಿಲರಿ ಫೋರ್ಸ್ ಲೆಕ್ಕದಲ್ಲಿ ತಾವೆಲ್ಲ ಕೆಲಸ ಮಾಡಿದ್ದೀರಾ. ನಾನು ಈ ಸಭೆ ಮುಖಾಂತರ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದು ಕೆಲವು ಟೈಮು ನಮಗೆ ಲೇಟಾಗಿ ಬಂದೋಬಸ್ತಿಗೆ ಸಿಗುತ್ತೆ ಮಾಹಿತಿ. ಒಂದು ನೈಟ್ 9 ಗಂಟೆಗೆ ನಾಳೆ ಬೆಳಿಗ್ಗೆ ಪ್ರತಿಭಟನೆ ಇದೆ ಅಂತ ನಮಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನು ಹೋಮ್ ಗಾರ್ಡ್ ಕಮಾಂಡೆಂಟ್ ಅವ್ರಿಗೆ ಮಾತಾಡ್ತೀನಿ, ಈ ಥರ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ. ಬಟ್ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅವರು ನಮಗೆ ಯಾವುದೇ ತೊಂದರೆ ಆಗದಂತೆ ವಿತಿನ್ ಟೈಮ್ ಶಾರ್ಟ್ ಪೀರಿಯಡಲ್ಲಿ ನಮಗೆ ಎಲ್ಲ ತಮಗೆ ಸಹಕಾರ ಎಲ್ಲ ನೀಡಿದಿರ. ಸೊ ಯಾವುದೋ ಒಂದು ತಮ್ಮ ಕಡೆಯಿಂದ ಯಾವ ತರಹನೂ ನಮಗೂ ಒಂದು ತೊಂದರೆ ಆಗಿಲ್ಲ. ಪ್ಲಸ್ ನಿಮ್ಮ ಕಡೆಯಿಂದ ನಾವು ನಿಮ್ಮ ಸಹಕಾರದಿಂದೇ ನಾವು ಸಾಕಷ್ಟು ಬಂದೋಬಸ್ತುಗಳು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಎಲ್ಲ ಪ್ರೋಗ್ರಾಮ್ಸ್ ಯಶಸ್ವಿ ಆಗಲಿಕ್ಕೆ ತಾವು ಸಹಕಾರ ನೀಡಿದಿರ. ಅದಕ್ಕೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ತಾವು ಬಂದಿರುವ ವೇರಿಯಸ್ ಏರಿಯಾಸ್ ನೋಡಿದರೆ ಕೆಲವು ಅಗ್ರಿಕಲ್ಚರ್ ಇರ್ಬೋದು, ಕೆಲವರು ಶಾಪ್ಸ್ ಇರ್ಬೋದು, ಬೇರೆ ಬೇರೆ ವೃತ್ತಿಯಿಂದ ಎಲ್ಲರೂ ಬಂದಿದ್ರೆ. ಬಟ್ ಎಲ್ಲ ಬಂದು ಒಂದು ಸೊಸೈಟಿಗೂ ಕಮ್ಯುನಿಟಿಗೂ ಈ ಹೋಮ್ ಗಾರ್ಡ್ಸ್ ಕೆಲಸ ಮುಖಾಂತರ ಸರ್ವ್ ಮಾಡ್ತಾ ಇದ್ದೀರಾ. ಆಮೇಲೆ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಒತ್ತಡಗಳಿರ್ಬೋದು, ಯಾಕಂದರೆ ಕೆಲವು ಟೈಮ್ ಬಂದೋಬಸ್ತು ಬೆಳಿಗ್ಗೆ ಶುರು ಆಗುತ್ತೆ, ನೈಟು ಕೆಲವು ಟೈಮ್ ಮಿಡ್ನೈಟು 2 o'clockವರೆಗೂ ಬೆಳಿಗ್ಗೆವರೆಗೂ ಕೆಲಸ ಮಾಡ್ತೀರಾ. ಕೆಲವು ಟೈಮ್ ಊಟ ಸಿಗೋದು ಭಾಳ ಕಷ್ಟ ಆಗುತ್ತೆ. ನಾನು ನೋಡ್ತಾ ಇದ್ದೆ ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಟೈಮಲ್ಲಿ ಕೆಲವು ಟೈಮಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, 1 ಗಂಟೆ 2 ಗಂಟೆ ಲೇಟಾಗಿ ಸಿಗೋದು. ಆಮೇಲೆ ಕೆಲವು ಟೈಮ್ ನೈಟು ಭಾಳ ಲೇಟಾಗಿ ರಿಲೀವ್ ಆಗ್ತೀರ. 10 o'clockವರೆಗೆ ಡ್ಯೂಟಿ ಇರುತ್ತೆ, ನಾವು 12 o'clock ರಿಲೀವ್ ಮಾಡ್ತೀವಿ. ಆದರೂ ಯಾವುದೇ ಕಂಪ್ಲೇಂಟ್ ಮಾಡಲಾರ್ದೆ ತಾವು ಭಾಳ ಉತ್ತಮದಿಂದ ಕೆಲಸ ಮಾಡಿ ಹೋಗ್ತಾ ಇದ್ದೀರಿ. ಅದಕ್ಕೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸೊ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂದರೆ ಹೋಮ್ ಗಾರ್ಡ್ಸ್ ಆಗಲಿ ತುಂಬ ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೂ ನಾನು ಸಂತೋಷ್ ಕುಮಾರ್ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದು ನಮಗೆ ಯಾವ ಥರ ಇಂಡಿಸಿಪ್ಲಿನ್ ಹೋಮ್ ಗಾರ್ಡಿಂದ ಕಂಡಿಲ್ಲ. ತಾವು ಉತ್ತಮ ಶಿಸ್ತಿನಿಂದ ಕೆಲಸ ಮಾಡಿದ್ದೀರ. ಆಮೇಲೆ ಹೋಮ್ ಗಾರ್ಡ್ಸ್ ಹೇಳ್ಬೇಕಾದ್ರೆ ಇದೂ ಒಂದು ಟೈಪ್ ಆಫ್ ತಮಗೆ ಸೊಸೈಟಿಗೆ ಸರ್ವ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಇದು ಎಲ್ಲರಿಗೂ ಸಿಗಲ್ಲ. ಪೊಲೀಸ್ ಇಲಾಖೆ ಆಗಲಿ ಹೋಮ್ ಗಾರ್ಡ್ ಆಗಲಿ ಕೆಲವು ಮಂದಿಗೆ ಸಿಗುತ್ತೆ. ತಾವು ಅದರಿಂದ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ. ನಾನು ಈ ಕಾರ್ಯಕ್ರಮ ಈ ಸಭಾ ಮುಖಾಂತರ ಎಲ್ಲರೂ ಧನ್ಯವಾದ ತಿಳಿಸಿ ನಾನು ಈ ಅವಕಾಶ ಕೊಟ್ಟಿರುವಂತಹ ಸಂತೋಷ್ ಕುಮಾರ್ ಪಾಟೀಲ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ತಮ್ಮೆಲ್ಲರಿಗೂ ಗೃಹ ರಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಧ್ಯೇಯ ವಾಕ್ಯದಂತೆ ನಿಷ್ಕಾಮ ಸೇವೆಯ ಈ ಧ್ಯೇಯ ವಾಕ್ಯದಂತೆ ನಾವೆಲ್ಲರೂ ಸೇವೆ ಸಲ್ಲಿಸುತ್ತಿದ್ದೇವೆ. ಕರ್ನಾಟಕದಲ್ಲಿ 1961 ವರ್ಷದ ಹಿಂದುಗಡೆ ಪ್ರಾರಂಭವಾದ ಈ ಸಂಸ್ಥೆ ಇಂದು ರಾಜ್ಯದಲ್ಲಿ 25,000ಕ್ಕಿಂತ ಹೆಚ್ಚು ಗೃಹ ರಕ್ಷಕರನ್ನು ಹೊಂದಿ ಅತ್ಯಂತ ಒಂದು ಪೊಲೀಸಿನ ಸಮವಾಗಿ 3ನೇ ಒಂದು ಯೂನಿಟ್ ಆಗಿ ಹೊರಹೊಮ್ಮಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 990 ಗೃಹ ರಕ್ಷಕರು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಮತ್ತು ವಿಶೇಷ ಕರ್ತವ್ಯಗಳಲ್ಲಿ ಕರ್ತವ್ಯ ನಡೆಸುತ್ತೆ. ಕೋವಿಡ್ನಂಥ ಸಂದರ್ಭದಲ್ಲಿ ವಿಷಮ ಸ್ಥಿತಿಯಲ್ಲಿ ಮತ್ತು ಚುನಾವಣೆ, ಅತಿವೃಷ್ಟಿ ಎಲ್ಲದರಲ್ಲಿ ನಮ್ಮ ಗೃಹ ರಕ್ಷಕರು ಮುಂಚೂಣಿಯಾಗಿ ಕೆಲಸ ಮಾಡಿದ್ದಾರೆ. ಅದರಂತೆ ಕಳೆದ ನವೆಂಬರ್ ನಡೆದ ಮಧ್ಯಪ್ರದೇಶ ಚುನಾವಣೆ ಹಾಗೂ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ 300 ಹಾಗೂ ತೆಲಂಗಾಣದಲ್ಲಿ 400 ಜನ ಗೃಹ ರಕ್ಷಕರ ಕರ್ತವ್ಯ ನಿರ್ವಹಿಸಿ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಪ್ರಶಂಸೆಗೆ ಪಾತ್ರರಾಗಿರ್ತೀರಿ. ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಹೋಮ್ ಗಾರ್ಡ್ ಸೇವೆ ಅತ್ಯಂತ ಅನುಕರಣೀಯವಾಗಿದೆ. ನಿಮ್ಮೆಲ್ಲರ ಸೇವೆಯ ಫಲವಾಗಿ 2022ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕ ನನಗೆ ದೊರಕಿದ್ದು ನಿಮ್ಮ ಫಲದಿಂದನೇ ಅಂತ ನಾನಾದ್ರೂ ಭಾವಿಸ್ತೇನೆ. ಇದು ತಮಗೂ ಸಲ್ಲಿಸುತ್ತದೆ. ಅದೇ ರೀತಿ ನೀವು ಮಧ್ಯಪ್ರದೇಶದಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು. ಒಂದು 3 ದಿನ ಟ್ರೈನ್ ಎಲ್ಲ ಆಯಿತು. ಅಲ್ಲಿ ನಮ್ಮ DG ಅವರು ಕಮ್ಯುನಿಕೇಶನ್ ಮಾಡಿದ್ರು. ಸಿಕ್ಕಾಪಟ್ಟೆ ಎಲ್ಲ ತೊಂದರೆ ಆದರೂ ಕೂಡ ಯಾವುದೇ ರೀತಿಯಿಂದ ನಮ್ಮ ಜಿಲ್ಲೆ ಇಲ್ಲ ಸರ್ ಆಗುತ್ತೆ, ನಾಳೆ ಬರುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ತಾವೆಲ್ಲ ಹೇಳಿದ್ದು. ವಿಶೇಷವಾಗಿ DG ಅವರು ತಮಗೆ ಧನ್ಯವಾದಗಳು ತಿಳಿಸಕ್ಕೆ ಹೇಳಿದ್ದಾರೆ.
ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ಮಾನ್ಯ ಸಾಹೇಬರು ಹೀಗೆ ಹೇಳಿದಂತೆ SP ಸಾಹೇಬರು ನಮಗೆ ಬಹಳಷ್ಟು